ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಧನಿಯಾ ಎಂಬ ದೋಬಿ ವಾಸ ಮಾಡ್ತಾ ಇದ್ದ. ಅವನು ಒಂದು ಕತ್ತೆ ಮತ್ತು ಒಂದು ನಾಯಿಯನ್ನ ಸಾಕಿದ್ದ. ಪ್ರತಿದಿನ ಬೆಳಿಗ್ಗೆ ಎದ್ದು ಜನರ ಕೊಳೆ ಬಟ್ಟೆಗಳನ್ನು ನದಿ ಘಾಟ್ಗೆ ತಗೊಂಡು ಹೋಗಿ ತೊಳೆದು ಕತ್ತೆಯ ಬೆನ್ನ ಮೇಲೆ ಹೇರಿ ಸಂಜೆ ಮನೆಗೆ ಹೊತ್ತು ತರ್ತಾ ಇದ್ದ. ದಿನ ಇಡೀ ಕೆಲಸ ಮಾಡಿ ದಣಿದಿದ್ರಿಂದ ದೋಬಿಗೆ ರಾತ್ರಿ ಗಾಢ ನಿದ್ದೆ ಬರ್ತಾ ಇತ್ತು. ಒಂದು ದಿನ ದೋಬಿ ಗಾಢವಾದ ನಿದ್ರೆಯಲ್ಲಿದ್ದಾಗ ಆತನ ಮನೆಗೆ ಕಳ್ಳ ನುಗ್ಗಿದ. ದೋಬಿಯ ಮನೆಯ ಹೊರಗೆ ಚಪ್ಪರದ ಕೆಳಗೆ ಕತ್ತೆಯನ್ನ ಕಟ್ಟಲಾಗಿತ್ತು. ಅದರ ಪಕ್ಕದಲ್ಲೇ ದೋಬಿಯ ನಾಯಿ ಕುಳಿತಿತ್ತು. ಕತ್ತೆ ನಾಯಿಗೆ ಹೇಳುತ್ತೆ, ನೋಡೋಣ, ಮನೆಗೆ ಕಳ್ಳ ನುಗ್ಗಿದ್ದಾನೆ, ನೀನು ಮನೆಯ ಚೌಕಿದಾರ ಕೂಡ ಹೌದು.